ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಂಡಿ ನೋವು ಚಿಕಿತ್ಸೆ ಹಿನ್ನೆಲೆ ಇವತ್ತು ಇಡೀ ದಿನ ಸಿಎಂ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲ್ಲ. ಬಜೆಟ್ ಕುರಿತ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯನ್ನ ಕೂಡ ಮುಂದೂಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಾಳಗ ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಸ್ಥಳದಲ್ಲೂ ಕೂಡ ಮಾರ್ಧನಿಸಿದೆ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಸತೀಶ್ ಭಾವಚಿತ್ರ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಬಣ ಯುದ್ಧ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು, ಅಭ್ಯರ್ಥಿಯನ್ನ ನಾವೇ ದೆಹಲಿಯಲ್ಲಿ ಘೋಷಣೆ ಮಾಡ್ತೀವಿ ಅಂತ ಶಪಥ ಮಾಡಿರುವಂತಹ ಯತ್ನಾಳ್ ದೆಹಲಿ ಫ್ಲೈಟ್ ಅನ್ನ ಹತ್ತುವುದಕ್ಕೆ ಸಜ್ಜಾಗಿದ್ದಾರೆ. ಯತ್ನಾಳ್ ನೇತೃತ್ವದ ಬಂಡಾಯ ಬಣ ಇವತ್ತೇ ದೆಹಲಿಗೆ ತೆರಳಲಿದೆ. ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ಮುಂದಾಗಿದೆ. ಮೊನ್ನೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿದ್ರು. ಅಂಬೇಡ್ಕರ್ ಹಾಗೂ ಟಿಪ್ಪು ಭಾವಚಿತ್ರಕ್ಕೆ ಕೆಸರು ಬಳಿದು ಅಪಮಾನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರಿನಲ್ಲಿ ಘಟನೆ ನಡೆದಿದೆ. ಸರ್ಕಾರಿ ಶಾಲೆಯ ಗೋಡೆ ಮೇಲಿದ್ದಂತ ಟಿಪ್ಪು ಫೋಟೋ ಕೆಳಗೆ ಕಿಡಿಗೇಡಿಗಳು ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿರುವ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಕಿಡಿಗೇಡಿಗಳು ಸಿಸಿ ಕ್ಯಾಮೆರಾವನ್ನೇ ಕದ್ದಿದ್ದಾರೆ. ಬಳಿಕ ಕಚೇರಿಯ ಬಾಗಿಲು ತೆರೆಯದಂತೆ ವೆಲ್ಡಿಂಗ್ ಮಾಡಿ ಹೋಗಿದ್ದಾರೆ. ಇದು ದೂರು ಕೂಡ ದಾಖಲಾಗಿದೆ. ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ತುಮಕೂರಿನ ಅರಕೆರೆ ಬಳಿ ಕಾರು ಹಾಗೆ ಬೈಕ್ ಡಿಕ್ಕಿಯಾಗಿದೆ. ಸವಾರ ಮೃತಪಟ್ಟಿದ್ದಾನೆ. 28 ವರ್ಷದ ಗಿರೀಶ್ ಮೃತ ದುರ್ದೈವಿ. ಅಪಘಾತದಲ್ಲಿ ಗಾಯಗೊಂಡಿದ್ದ ಗಿರೀಶ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಪ್ರವಾಸಿಗರಿದ್ದ ಮಿನಿ ಬಸ್ ಗುಡ್ಡಕ್ಕೆ ಡಿಕ್ಕಿ ಹೊಡೆದಿದೆ. 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಬಳಿ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಿಂದ ಗೋವಾಗೆ ಹೊರಟಿದ್ರು. ಆದರೆ ಗೇರುಸೊಪ್ಪ ಬಳಿ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಗುಡ್ಡಕ್ಕೆ ಅಪ್ಪಳಿಸಿದೆ. ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿ ಕೇವಲ 8 ತಿಂಗಳ ಬಂಡೂರು ತಳಿಯ ಟಗರು ಬರೋಬ್ಬರಿ 1,48,000ಕ್ಕೆ ಮಾರಾಟ ಆಗಿದೆ. ಈ ಹಿಂದೆ 20,000ಕ್ಕೆ ಟಗರನ್ನ ಮಾರಿದಂತ ಉಲ್ಲಾಸ್ ಮತ್ತೆ 50,000ಕ್ಕೆ ಅದೇ ಟಗರನ್ನ ಖರೀದಿ ಮಾಡಿದ್ರು. ಸದ್ಯ ಮತ್ತೆ ಜಾವೇದ್ ಎಂಬುವರಿಗೆ 1,48,000ಕ್ಕೆ ಮಾರಾಟ ಮಾಡಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ 165 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ಪೊಲೀಸರು ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಲಾರಿ ಸಮೇತವಾಗಿ 4,77,000 ಮೌಲ್ಯದ ಅಕ್ಕಿಯನ್ನ ಜಪ್ತಿ ಮಾಡಿದ್ದು ಲಾರಿ ಚಾಲಕ ಸಣ್ಣ ದುರುಗಪ್ಪ ವಿರುದ್ಧವಾಗಿ ಪ್ರಕರಣ ದಾಖಲಿಸಲಾಗಿದೆ. ನಾಡಿದ್ದು ದೆಹಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ. ಸಂಜೆ 6 ಗಂಟೆ ಬಳಿಕ ಮನೆ ಮನೆ ಪ್ರಚಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಪ್ರಚಾರದ ಕೊನೆಯ ದಿನವಾದ ಇವತ್ತು ಕೂಡ ನಾಯಕರು ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ. ಪ್ರಧಾನಿ ಮೋದಿ, ಅರವಿಂದ್ ಕೇಜ್ರಿವಾಲ್, ರಾಹುಲ್, ಪ್ರಿಯಾಂಕಾ ಗಾಂಧಿ ರ್ಯಾಲಿ ಮಾಡಿದ್ದಾರೆ. ಅಬ್ಬರದ ಭಾಷಣ ಕೂಡ ಮಾಡಲಿದ್ದಾರೆ. ಮಹಿಳೆಯೊಬ್ಬರು ತನ್ನ ಪತಿಯ ಕಿಡ್ನಿಯನ್ನ 10 ಲಕ್ಷಕ್ಕೆ ಮಾರಿ ಆ ಹಣದ ಜೊತೆ ಪ್ರಿಯಕರನೊಂದಿಗೆ ಓಡ್ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದ ಹೌರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗಳ ವಿದ್ಯಾಭ್ಯಾಸಕ್ಕಾಗಿ ಕಿಡ್ನಿ ಮಾರಾಟ ಮಾಡುವಂತೆ ಪತಿಗೆ ಪುಸಲಾಯಿಸಿ ಬಳಿಕ ಹಣದೊಂದಿಗೆ ಫೇಸ್ಬುಕ್ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಾರೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇತ್ತೀಚೆಗೆ ಹಾರಿಸಿದ್ದ ತನ್ನ 100ನೇ ರಾಕೆಟ್ ಉಡಾವಣೆಯ ಕಾರ್ಯಾಚರಣೆಗೆ ತಾಂತ್ರಿಕ ದೋಷ ಎದುರಾಗಿದೆ. ಉಪಗ್ರಹವನ್ನ ಕಕ್ಷೆಗೆ ಸೇರಿಸುವ ಕಾರ್ಯ ವಿಳಂಬವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 1993ರ ಜಪನೀಸ್ ಭಾರತೀಯ ಅನಿಮೇಟೆಡ್ ಚಲನಚಿತ್ರ ರಾಮಾಯಣ ದಿ ಲೆಜೆಂಡ್ ಆಫ್ ಪ್ರಿನ್ಸ್ ರಾಮನನ್ನ ಸಂಸತ್ತಿನಲ್ಲಿ ಫೆಬ್ರವರಿ 15ರಂದು ಪ್ರದರ್ಶಿಸುವುದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ವಿತರಣಾ ಕಂಪನಿ ಗ್ರೀನ್ ಪಿಕ್ಚರ್ ಮಾಹಿತಿ ನೀಡಿದೆ. ವಕ್ಫ್ ತಿದ್ದುಪಡಿ ವಿಧೇಯಕ 2024ರ ಕುರಿತು ಜಂಟಿ ವಕ್ಫ್ ಸಮಿತಿಯ ವರದಿಯು ಇವತ್ತು ಲೋಕಸಭೆಯಲ್ಲಿ ಮಂಡನೆಯಾಗಲಿದೆ. ಜಗದಂಬಿಕಾ ಪಾಲ್ ಹಾಗೆ ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್ ಅವರು ವರದಿಯನ್ನ ಇವತ್ತು ಲೋಕಸಭೆಯಲ್ಲಿ ಹಿಂದಿ ಹಾಗೆ ಇಂಗ್ಲಿಷ್ನಲ್ಲಿ ಮಂಡಿಸಲಿದ್ದಾರೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮಹಾಕುಂಭಮೇಳದ ಘಟನೆಯ ಸತ್ಯವನ್ನ ಮರೆಮಾಚ್ತಾ ಇದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಡಿಂಪಲ್ ಯಾದವ್ ಆರೋಪವನ್ನ ಮಾಡಿದ್ದಾರೆ. ಕಾಲ್ತುಳಿತ ದುರಂತ ದೊಡ್ಡ ದುರಂತವಾಗಿದೆ. ಆದರೆ ಸಾವುಗಳ ಬಗ್ಗೆ ಸತ್ಯ ಮರೆಮಾಚುವುದಕ್ಕೆ ಯೋಗಿ ಸರ್ಕಾರ ಯತ್ನಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದೇ ಮೊಟ್ಟ ಮೊದಲು ರಾಷ್ಟ್ರಪತಿ ಭವನ ಮದುವೆ ಸಮಾರಂಭಕ್ಕೆ ಸಜ್ಜಾಗ್ತಾ ಇದೆ. ರಾಷ್ಟ್ರಪತಿ ಭವನದ ವೈಯಕ್ತಿಕ ಭದ್ರತಾ ಅಧಿಕಾರಿ ಪೂನಂ ಗುಪ್ತಾ ಹಾಗೆ ಜಮ್ಮು ಕಾಶ್ಮೀರದ ಸಿಆರ್ಪಿಎಫ್ ಯೋಧ ಅವನೀಶ್ ಜೊತೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ. ರಾಷ್ಟ್ರಪತಿ ಒಪ್ಪಿಗೆಯ ಮೇರೆಗೆ ರಾಷ್ಟ್ರಪತಿ ಭವನದ ಮದರ್ ತೆರೇಸಾ ಕ್ರೌನ್ ಕಾಂಪ್ಲೆಕ್ಸ್ನಲ್ಲಿ ಫೆಬ್ರವರಿ 12ನೇ ತಾರೀಕು ವಿವಾಹ ನಡೆಯಲಿದೆ. ಇಂಗ್ಲೆಂಡ್ ಮಾಜಿ ಪ್ರಧಾನಿ ಭಾರತದ ಅಳಿಯ ರಿಷಿ ಸುನಕ್ ಭಾರತ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಭಾರತ ಇಂಗ್ಲೆಂಡ್ T20 ಪಂದ್ಯವನ್ನ ವೀಕ್ಷಿಸಿದ್ರು. ತಮ್ಮ ಮಾವ ಇನ್ಫೋಸಿಸ್ ಅಧ್ಯಕ್ಷರು ನಾರಾಯಣ ಮೂರ್ತಿ ಅವರ ಜೊತೆ ಕುಳಿತು ಪಂದ್ಯವನ್ನ ವೀಕ್ಷಿಸಿದ್ರು. ಈ ವೇಳೆ ಮುಖೇಶ್ ಅಂಬಾನಿ ಕೂಡ ಉಪಸ್ಥಿತರಿದ್ದರು.